ಕೋಲಾರದಿಂದ ಪ್ರಚಾರದ ಅಖಾಡಕ್ಕಿಳಿದಿದೆ ಕಾಂಗ್ರೆಸ್. ಪ್ರಜಾಧ್ವನಿ 2.0ಗೆ ಚಾಲನೆ ಕೊಟ್ಟಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಕುರುಡುಮಲೆ ಗಣೇಶನಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಿ ಅಧಿಕೃತವಾದಂತಹ ಚಾಲನೆ ಇದು ಕಾಂಗ್ರೆಸ್ನ ಪ್ರಚಾರಕ್ಕೆ. ಪ್ರಜಾಧ್ವನಿ 2.0 ಮೊದಲದ್ದು ವಿಧಾನಸಭೆ ಚುನಾವಣೆಯಲ್ಲಿ ಚಾಲನೆ ಕೊಡಲಾಗಿತ್ತು. ಸೇಮ್ ಟು ಸೇಮ್ ಈಗ ರಿಪೀಟ್ ಆಗ್ತಾ ಇದೆ. ವಿಶೇಷ ಬಸ್ನಲ್ಲಿ ಪ್ರಚಾರಕ್ಕಿಳಿದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕೋಲಾರ ಕ್ಷೇತ್ರದಿಂದಲೇ ರೋಡ್ ಶೋ ಆರಂಭ ಆಗಿದೆ. ಈಗ ತಮ್ಮ ಅಭ್ಯರ್ಥಿಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿ ಮತಬೇಟೆಗಿಳಿದಿದ್ದಾರೆ. ಅದರಲ್ಲೂ ಕುರುಡುಮಲೆ ಗಣೇಶ ಅಂತ ಹೇಳಿದ್ರೆ ಅದೃಷ್ಟದ ದೇವರು ಅಂತ ರಾಜಕೀಯ ಮುಖಂಡರು ಅಂದ್ಕೊಂಡಿದ್ದಾರೆ. ಏನೇ ಅಂದ್ಕೊಂಡ್ರು ಕೂಡ ಅದು ಈಡೇರುತ್ತೆ ಅಂತ ಗಣೇಶನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಬಸ್ ಸೇರಿ ಕುಳಿತಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಪ್ರಜಾಧ್ವನಿ ಯಾತ್ರೆ 2.0 ಇದು ಕೋಲಾರದಿಂದಲೇ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಜಂಟಿ ಪ್ರಚಾರ ಶುರು ಮಾಡಲಿದ್ದಾರೆ ಜೋಡೆತ್ತುಗಳು. ಅದರಲ್ಲೂ ಮೊದಲ ಹಂತದ 14 ಕ್ಷೇತ್ರಗಳ ಪೈಕಿ 10 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಕಾಂಗ್ರೆಸ್ನ ಕಲಿಗಳು. ನೋಡಿ, ಪ್ರತ್ಯೇಕವಾಗೂ ಕೂಡ ಸಭೆಗಳಿರ್ತವೆ, ಪ್ರಚಾರಗಳಿರ್ತವೆ. ಅದಾದ ಮೇಲೆ ಜಂಟಿ ಸಮಾವೇಶಗಳು ಕೂಡ ಇರ್ತವೆ. ಈಗ ಅಲ್ಲಿ ರೋಡ್ ಶೋ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ. ಅಂಬೇಡ್ಕರ್ ಸರ್ಕಲ್ದಿಂದ ಸೌಂದರ್ಯ ಸರ್ಕಲ್ವರೆಗೂ ಕೂಡ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರ ಸಮ್ಮುಖದಲ್ಲಿ ರೋಡ್ ಶೋ ನೆರವೇರುತ್ತೆ. ಅದಾದಮೇಲೆ ಇಬ್ಬರು ನಾಯಕರು ಕೂಡ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡೋ ಸಾಧ್ಯತೆಗಳಿದ್ದಾವೆ. ಅಭೂತಪೂರ್ವವಾದಂಥ ಜನಬೆಂಬಲ ಮೊದಲ ದಿನದ ಪ್ರಚಾರಕ್ಕೆ ವ್ಯಕ್ತವಾಗ್ತಾ ಇದೆ. ಕೋಲಾರದ ಅಭ್ಯರ್ಥಿ ಗೌತಮ್ ಪರವಾಗಿನೇ ಈಗ ಕದನ ಕಲಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಶಾಸಕರಿಂದ ಭರ್ಜರಿ ಗೆಲುವು. ರಾಜ್ಯದ ಜನ ಆಶೀರ್ವಾದ ಮಾಡಿದ್ರು. ಇದೇ ದೇವಸ್ಥಾನದಿಂದ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನು ಕೊಡಲಾಗಿತ್ತು. ಪ್ರಜಾಧ್ವನಿ 1.0 ಇದು 2.0 ಬಸ್ ಮೂಲಕ ಇರುತ್ತೆ. ತೆರೆದ ವಾಹನ. ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾರೆ, ಹಾಗೆ ಸಿದ್ದರಾಮಯ್ಯ ಇರ್ತಾರೆ ಮತ್ತು ಸಚಿವರು ಇರ್ತಾರೆ. ತಮ್ಮ ಸರ್ಕಾರದ ಸಾಧನೆಗಳು, ಅದರಲ್ಲೂ 5 ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡಿ ಜನರ ಮನ ಗೆಲ್ಲಲು ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. 28ರಲ್ಲಿ ಕನಿಷ್ಠ 20 ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಹೊಂದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಮತ್ತದೇ ಹುಮ್ಮಸ್ಸು ಹುರುಪಿನೊಂದಿಗೆ ಈ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಈಗ ರ್ಯಾಲಿ ಆದಮೇಲೆ, ರೋಡ್ ಶೋ ಆದಮೇಲೆ ಹೈದರ್ ದರ್ಗಾಕ್ಕೆ ಭೇಟಿ ಕೊಡ್ತಾರೆ, ಬಾಬರ್ ಹೈದರ್ ದರ್ಗಾಕ್ಕೆ. ಅದಾದ ಮೇಲೆ ಗೌತಮ್ ಪರವಾಗಿ ಕೆಲ ಹೊತ್ತು ಪ್ರಚಾರ ಕಾರ್ಯವನ್ನು ಮಾಡ್ತಾರೆ. ಅದಾದಮೇಲೆ ಕ್ಷೇತ್ರದ ಮುಖಂಡರ ಅಭಿಪ್ರಾಯ ಸಂಗ್ರಹ ಕೂಡ ಇರುತ್ತೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಮಿಂಚಿನ ಸಂಚಾರವನ್ನು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ. ನೋಡಿ, ದೇವಸ್ಥಾನಕ್ಕೆ ಬರ್ತಾ ಇದ್ದಂತೆ ಅಭೂತಪೂರ್ವವಾದಂಥ ಕಾರ್ಯಕರ್ತರ ಅದ್ಧೂರಿ ಸ್ವಾಗತ ಸಿದ್ದರಾಮಯ್ಯನವರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಅಲ್ಲಿ ಕೂಡಲ ಸಂಗಮದಿಂದ ಚಾಲನೆ ಕೊಟ್ಟಿದ್ದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಕುರುಡುಮಲೆ ದೇವಸ್ಥಾನದಿಂದ ಚಾಲನೆ ಕೊಟ್ಟಿದ್ದರು. ಆವತ್ತು ಜನ ಅವರಿಗೆ ಆಶೀರ್ವಾದವನ್ನು ಮಾಡಿದರು. ಈಗಲೂ ಕೂಡ ಅದೇ ವಿಶ್ವಾಸ, ನಂಬಿಕೆಯಲ್ಲಿ ಇಬ್ಬರು ನಾಯಕರು ಇದ್ದಾರೆ. ಪಾಂಚಜನ್ಯವನ್ನು ಮೊಳಗಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಕೂಡ ಇದೇ ಸ್ಥಳದಿಂದ ಅವತ್ತು ಯುದ್ಧವನ್ನು ಶುರು ಮಾಡಿದ್ರು. ಅವ್ರಿಗೆ ಕಾಂಗ್ರೆಸ್ ಏನಾಯಿತು, ಅಭೂತಪೂರ್ವವಾದಂಥ ಒಂದು ಸಂಖ್ಯೆ ಸಿಕ್ತು, ಸರ್ಕಾರವನ್ನು ಕೂಡ ರಚನೆ ಮಾಡಿತು. ಹಾಗಾಗಿಯೇ ಈಗ ಈ ಒಂದು ಧಾರ್ಮಿಕ ಕ್ಷೇತ್ರದಿಂದ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ತಮ್ಮ ಅಭ್ಯರ್ಥಿಯ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ. 14 ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನು ಮಾಡಲಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಮೊದಲ ಹಂತದ ಚುನಾವಣೆ ಏನಿದೆ ಅದಕ್ಕೆ ಎಲ್ಲ ರೂಪುರೇಷೆಗಳನ್ನು, ರೂಟ್ ಮ್ಯಾಪ್ ಕೂಡ ರೆಡಿ ಇದೆ. ಅಂದರೆ ಅಲ್ಲಿ ಜನರ ಮಧ್ಯೆ ಹೋಗಿ ತಮ್ಮ ಸಾಧನೆಗಳನ್ನು ಹೇಳೋದು, ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ಘೋಷವಾಕ್ಯವನ್ನು ಹೇಳೋದು, ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದು, ಸ್ಪಾಟಲ್ಲೇ ಕೇಳೋದು, ನಿಮಗೆ ಗೃಹಲಕ್ಷ್ಮಿ 2000 ಬರ್ತಿದೆಯಾ, 200 ಯೂನಿಟ್ ವಿದ್ಯುತ್ ಬರ್ತಿದೆಯಾ ಉಚಿತವಾಗಿ, ಅನ್ನಭಾಗ್ಯ ಕರೆಕ್ಟಾಗಿ ಕೈ ಸೇರ್ತಿದೆಯಾ, ದುಡ್ಡು, ಅಕ್ಕಿ, ಇದೆಲ್ಲವನ್ನು ಮಾಹಿತಿ ಸಂಗ್ರಹ ಮಾಡಿಕೊಂಡು ಸ್ಥಳದಲ್ಲೇ ತಮ್ಮ ಸರ್ಕಾರದ
ಸಾಧನೆಗಳೊಂದಿಗೆ ಈಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಲೋಕ ಅಖಾಡಕ್ಕಿಳಿದಿದೆ. ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ, ಮೈಸೂರು, ಕೊಡಗು, ಮಂಡ್ಯ, ಹಾಸನ ಈ ಎಲ್ಲ ಭಾಗಗಳಲ್ಲೂ ಕೂಡ ಇಬ್ಬರು ನಾಯಕರು ಸಂಚಾರವನ್ನು ಮಾಡಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸಲಿದ್ದಾರೆ, ಮತಬೇಟೆಯನ್ನು ನಡೆಸಲಿದ್ದಾರೆ. ಈಗ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ, ಯಾಕಂದರೆ ಶಾರ್ಟ್ ಟೈಮ್ ಇರೋದ್ರಿಂದಾಗಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಕೆಲವೊಂದಿಷ್ಟು ಪ್ರಮುಖ ಸ್ಥಳಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭಾಷಣವನ್ನು ಮಾಡಲಿದ್ದಾರೆ. ಇವತ್ತು ಪ್ರಚಾರ ನಡೀತಾ ಇದೆ ಸರ್, ಪ್ರಚಾರ ಸ್ಟಾರ್ಟ್ ಆಗ್ತಾ ಇದೆ ಸರ್, ಪ್ರಚಾರ ಇವತ್ತಿದೆ. ಗೌತಮ್ 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 ಸರ್ ಈ ಕಡೆ ತಲೆ 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 ರಾಜು ಗೌಡ್ರಿಗೆ ನೀವು ಬಂದ ಅಲ್ಲೇ ಜಾಗ ಬಿಡು ಗೌತಮ್ 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 ಸರ್ ಈ ಕಡೆ ತಲೆ 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 ನೀವು ಬಂದ ಅಲ್ಲೇ ಜಾಗ ಬಿಡು ಎಲ್ಲೋ ಗೌತಮ್ 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 ಸಿದ್ದರಾಮಯ್ಯನವರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ನಾವಾಗಲೇ ಕೇಳಿದ್ವಿ, ಒಂದು ಲೈನ್ ಅಷ್ಟೇ ಮಾತಾಡಿದ್ರು ಅವರು. 20 ಸ್ಥಾನಗಳಿಗಿಂತ ಹೆಚ್ಚು ನಾವು ಗೆಲ್ತೀವಿ ಈ ಬಾರಿ ಅನ್ನುವಂಥ ಒಂದು ಹುಮ್ಮಸ್ನಲ್ಲಿದ್ದಾರೆ. ನೋಡಿ, ಬಿರು ಬಿಸಿಲಿನ ಮಧ್ಯೆ ಲೋಕಸಭಾ ಚುನಾವಣಾ ಕಾವು ದಿನವೂ ಕೂಡ ರಂಗೇರ್ತಾ ಇದೆ. ಕಾಂಗ್ರೆಸ್ ಈ ಬಾರಿ ಯಾಕೆಷ್ಟು ವಿಶ್ವಾಸದಲ್ಲಿದೆ ಅಂತ ಹೇಳಿದ್ರೆ, ನುಡಿದಂತೆ ನಡೆದಿದೆ. 5 ಗ್ಯಾರಂಟಿಗಳು ಅನುಷ್ಠಾನ ಆಗಿದ್ದಾವೆ, ಜನರ ನಂಬಿಕೆಯನ್ನು ಉಳಿಸ್ಕೊಂಡಿದೆ. ಅದರಲ್ಲೂ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿ ಹೇಳ್ತಾ ಮತಬೇಟೆಯನ್ನು ನಡೆಸಲಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇಲ್ಲಿ ವೈಯಕ್ತಿಕವಾಗಿ ಯಾರ ವಿರುದ್ಧವೂ ಕೂಡ ತೇಜೋವಧೆ ಮಾಡದೆ, ಟೀಕೆಗಳನ್ನು ಮಾಡದೆ, ತಮ್ಮ ಸಾಧನೆ ಏನಿದೆಯೋ ಆರೋಗ್ಯಕರವಾಗಿ ಜನರ ಮುಂದೆ ಇಟ್ಟು ಗೆಲ್ಲುವ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಯಾಕಂದರೆ ಸವಾಲಿನ ಪ್ರಶ್ನೆ ಇದು. ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ, DCM ಆಗಿ DK ಶಿವಕುಮಾರ್ ಅವರಿದ್ದಾರೆ. ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು, ಇಂಡಿಯಾ ಕೂಟಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ತಮ್ಮದೇ ಆದಂಥ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಎಲ್ಲ ಸಭೆಗಳನ್ನು ಮಾಡಿ ಎಲ್ಲೆಲ್ಲಿ ಅಸಮಾಧಾನಗಳಿದೆಯೋ ಅದನ್ನು ಹಂತ ಹಂತವಾಗಿ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸ್ಥಳೀಯವಾಗಿ ಏನು ಮಾಡ್ತಾರೆ ಗೊತ್ತಾ, ಈಗ ಅಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಯಾರೆಲ್ಲ ಅಸಮಾಧಾನಿತರಲ್ಲ ಅವ್ರನ್ನೂ ಕೂಡ ಈ ಯಾತ್ರೆಗೆ ಕರೆಸ್ಕೊಂಡು ಪ್ರಚಾರದ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡಿ ಅವ್ರನ್ನೂ ಕೂಡ ತಮ್ಮ ಜೊತೆಗೆ ಹೆಜ್ಜೆ ಹಾಕುವಂತ ಕೇಳಿಕೊಂಡು ಒಗ್ಗಟ್ಟಿನ ಪ್ರದರ್ಶನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಲಿದ್ದಾರೆ. ಕೋಲಾರದ ಮುಳುಬಾಗಿಲಿನಿಂದ ಈಗ ಕಾಂಗ್ರೆಸ್ನ ಅಧಿಕೃತವಾದಂಥ ಪ್ರಚಾರ ಶುರುವಾಗಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಕೂಡ ಶುರುವಾಗುತ್ತೆ. ಅಂಬೇಡ್ಕರ್ ಸರ್ಕಲ್ನಿಂದ ಸೌಂದರ್ಯ ಸರ್ಕಲ್ವರೆಗೂ, ಅದಾದಮೇಲೆ ದರ್ಗಾಕ್ಕೂ ಕೂಡ ಹೋಗ್ತಾರೆ. ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವಂತಹ ಕೆಲಸ ಕೂಡ ಕಾಂಗ್ರೆಸ್ ನಾಯಕರು ಮಾಡಲಿದ್ದಾರೆ. ಅದರ ಜೊತೆಗೆ ಕೋಲಾರ ಆದಮೇಲೆ ಪಕ್ಕದ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೂ ಕೂಡ ಇಬ್ಬರು ನಾಯಕರು ಕೂಡ ಪ್ರವೇಶ ಮಾಡ್ತಾರೆ. ಅಂದರೆ ಇವತ್ತು ಒಂದಿನಕ್ಕೆ ಕೋಲಾರವನ್ನು ಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆಲ್ರೆಡಿ ಈಗ
ಮಧ್ಯಾಹ್ನ ಆಗಿರೋದ್ರಿಂದಾಗಿ ಈಗ ಅಲ್ಲಿ ಮುಳುಬಾಗಿಲಿನಲ್ಲಿ ಪ್ರಚಾರ ಕಾರ್ಯವನ್ನು ಬಹಿರಂಗವಾಗಿ ಸಮಾವೇಶ ಮಾಡುವಂತಹ ಸಮಾವೇಶ ಅಂತಂದರೆ ಒಂದು ಸರ್ಕಲ್ನಲ್ಲಿ ನಿಂತ್ಕೊಂಡು ಅಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವ ಸಾಧ್ಯತೆಗಳಿದ್ದಾವೆ. ಅದಾದ ಮೇಲೆ ಈಗ ಕೋಲಾರವನ್ನು ಮತ್ತೆ ನೆಕ್ಸ್ಟ್ ದಿನಕ್ಕೆ ಅಂದರೆ ನಾಳೆ ಕೂಡ ಅದೇ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಬಹುದು. ಹಾಗಾಗಿ ಬಿಡುವಿಲ್ಲದೆ ಇಬ್ಬರು ನಾಯಕರು ಕೂಡ ಈಗ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ವಾ, ಆಡಳಿತ ಪಕ್ಷದ ಏನಿದೆ ಅದರಲ್ಲೂ ಅಧಿಕಾರದಲ್ಲಿರುವಂತಹ ಪಕ್ಷ ಇದ್ದರೆ ಸಹಜವಾಗಿ ಮತದಾರರ ಒಂದು ಒಲವು ಆ ಪಕ್ಷದ ಮೇಲಿರುತ್ತೆ ಅಥವಾ ಸರ್ಕಾರದ ಮೇಲಿರುತ್ತೆ. ಈ ನಂಬಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಈಗ ಗ್ಯಾರಂಟಿಗಳು ಅನುಷ್ಠಾನ ಆಗದೇ ಇದ್ದಿದ್ರೆ ಅಥವಾ ಅಲ್ಲಿ ಅಪಸ್ವರಗಳೇನಾದರೂ ಇದ್ದಿದ್ರೆ ಸಹಜವಾಗಿಯೇ ಅದು ಅನಾನುಕೂಲ ಆಗಬಹುದಾಗಿತ್ತೇನೋ. ಆದರೆ ನುಡಿದಂತೆ ನಡೆದಿದ್ದೇವೆ ಅನ್ನುವಂತಹ ವಿಶ್ವಾಸದ ಮೇಲೆ ಹೋಗ್ತಾ ಇದ್ದಾರೆ. ಜೊತೆಗೆ ಅನುಷ್ಠಾನ ಆಗಿದ್ದು ಕಣ್ಮುಂದೆನೇ ಇದೆ. ಫಲಾನುಭವಿಗಳ ಸಮಾವೇಶಗಳನ್ನು ಕೂಡ ಮಾಡ್ತಿದ್ದಾರೆ. ಅಂಕಿ ಅಂಶ ಎಲ್ಲವೂ ಕೂಡ ಅವರ ಹತ್ರ ಇರೋದ್ರಿಂದಾಗಿ ಅದೇ ಬೇಸನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿ ಹೇಳುವಂಥದ್ದು ಬೇರೆ. 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ನಿಮ್ಗೇನು ಮಾಡ್ತು, ಅಲ್ಲೇ ಸ್ಪಾಟಲ್ಲೇ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ, ಏನು ಮಾಡಿದ್ರು ನಿಮಗೆ, ಮೋದಿಯವರು ಏನು ಕೊಟ್ಟರು, ಅಲ್ಲಿ ವ್ಯಕ್ತಿ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾನೆ, ಅಥವಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರ ಒಲವು ಹೇಗಿದೆ, ಈಗ ಟ್ರೆಂಡ್ ಹೇಗಿದೆ, ಇದೆಲ್ಲವನ್ನ ಕ್ರೋಢೀಕರಣ ಮಾಡಿಕೊಂಡು ವಿಶ್ವಾಸದ ಅಲೆಯಲ್ಲಿ ಕಾಂಗ್ರೆಸ್ ಸಾಗ್ತಾ ಇದೆ. ಹಾಗಾಗಿನೇ ಈಗ ಅಲ್ಲಿ ಇಂಡಿಯಾ ಕೂಟಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಕರ್ನಾಟಕದಿಂದಲೂ ಕೂಡ ಗೆಲ್ಲೇಬೇಕಾಗಿದೆ. ಯಾಕಂದರೆ ಹೈಕಮಾಂಡ್ ಕೂಡ ಟಾಸ್ಕನ್ನು ಕೊಟ್ಟಿದೆ ರಾಜ್ಯ ನಾಯಕರಿಗೆ. ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ಅಭೂತಪೂರ್ವವಾದಂಥ ಒಂದು ಬೆಂಬಲ ನಿಮ್ಗೆ ಸಿಕ್ತೋ ನಿರೀಕ್ಷೆ ಮಾಡೋಕ್ಕಿಂತ ಹೆಚ್ಚು 136, ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲಿ ಒಂದು 20 ಸೀಟು, 28ರಲ್ಲಿ 20 ಗೆಲ್ಲಿಸಿ ಕೊಡಿ ಸಾಕು ನೀವು. ಈ ರೀತಿಯಾಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಅದೇ ದಿಕ್ಕಿನಲ್ಲಿ ಇಬ್ಬರು ನಾಯಕರು ಕೂಡ ಸಾಗ್ತಾ ಇದ್ದಾರೆ. ಜೋಡೆತ್ತುಗಳಂತೆ ಕಾಂಗ್ರೆಸ್ನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದಿನಿಂದ ಸಂಚಾರವನ್ನು ಮಾಡಲಿದ್ದಾರೆ. ಆ ಪ್ರಚಾರದ ಕಾರ್ಯವೈಖರಿ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರತ್ಯೇಕವಾಗ್ಲೂ ಕೂಡ ಇರುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ DK ಶಿವಕುಮಾರ್ ಅವರು. ಸಾಧ್ಯ ಆದರೆ ಟೈಮ್ ಇದ್ದರೆ ಇಬ್ಬರು ಕೂಡ ಒಂದೇ ಬಸ್ಸನ್ನು ಏರಿ ಪ್ರಚಾರವನ್ನು ಮಾಡಲಿದ್ದಾರೆ. ರೂಟ್ ಮ್ಯಾಪ್ ಕೂಡ ಈಗಾಗಲೇ ರೆಡಿಯಾಗಿದೆ. ಅಲ್ಲಲ್ಲಿ ಯಾವ್ಯಾವ ಸ್ಥಳೀಯವಾಗಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅದು ಕೂಡ ಈಗ ನೋಡಿ, ಫಲಾನುಭವಿಗಳು ಉದಾಹರಣೆಗೆ ಮುಳುಬಾಗಿಲು ತಾಲೂಕು, ಅಲ್ಲಿ ಗ್ಯಾರಂಟಿಗಳಿಂದ ಎಷ್ಟು ಫಲಾನುಭವಿಗಳಿದ್ದಾರೆ, ಅಂಕಿ ಸಂಖ್ಯೆಗಳ ಸಮೇತವಾಗಿ ಜನರಿಗೆ ಮಾಹಿತಿ ಕೊಡ್ತಾ ಅವರ ಅಭಿಪ್ರಾಯವನ್ನು ಕೇಳ್ತಾ ಸ್ಥಳೀಯವಾಗಿ ಹೇಳ್ತಾ ಇದ್ದೀವಿ ನಾವು ಏನನ್ನು ಅನುಕೂಲ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಅಂಥೇಳಿ ಓಟನ್ನು ಕೇಳಲಿದ್ದಾರೆ ಇಬ್ಬರು ನಾಯಕರು ಕೂಡ. ಈಗಾಗಲೇ ಎಲ್ಲ ಹಂತದ ಸಿದ್ಧತೆಗಳು ಕೂಡ ಮುಗಿದಿದೆ. ಈಗೇನೇ ಇದ್ರೂ ಕೂಡ ಅಖಾಡದಲ್ಲಿ ರಣರೋಚಕವಾದಂಥ ಕದನ ನಡೆಯುತ್ತೆ. BJPಗೆ ಎಲ್ಲ ಹಂತದಲ್ಲೂ ಕೂಡ ಟಕ್ಕರ್ ಕೊಡಲಿಕ್ಕೆ ತಮ್ಮದೇ ಆದಂಥ ತಂತ್ರಗಾರಿಕೆಗಳನ್ನು ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈಗ ರಾಜ್ಯ BJP ನಾಯಕರು ಈ ಹಿಂದೆ ಸರ್ಕಾರ ಇದ್ದಾಗ ಏನು ಮಾಡ್ತು ನಿಮಗೆ, ಅಥವಾ ಕೇಂದ್ರ ಸರ್ಕಾರ ನಿಮ್ಗೆ ಸ್ಪಂದಿಸಿದೆಯಾ, ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಯೋಜನೆಗಳು ತಲುಪಿದೆಯಾ, ನಿಮ್ಗೆ ಯಾವುದಾದ್ರೂ ಒಂದು ನೆನಪಿದ್ರೆ ಹೇಳಿ. ಈ ರೀತಿಯಾಗಿ ಸಹಜವಾಗಿ ಆ ವಿಚಾರವನ್ನು ಮುಂದಿಟ್ಟೇ ಇಡ್ತಾರೆ. ಅದರಲ್ಲೂ ಸಿದ್ದರಾಮಯ್ಯನವ್ರು ಕೇಳಬೇಕಾ, ಅವರ ಅದೇ ಗೈರು ಗತ್ತು ಜೊತೆಗೆ ಆ ಅಬ್ಬರದ ಭಾಷಣ, ಮೋದಿ ವಿರುದ್ಧ ಹರಿಹಾಯುವಂಥ ವಾಗ್ದಾಳಿ, ಅದು ಈ ಸಲಿನೂ ಕೂಡ ರಿಪೀಟ್ ಆಗೋದು ಪಕ್ಕ. ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಾವು ಗಮನಿಸಿದ್ವಿ ಸಿದ್ದರಾಮಯ್ಯನವರ ಭಾಷಣಕ್ಕೆ ಯಾವ ರೀತಿಯಾದಂಥ ಸ್ಪಂದನೆ ಸಿಗ್ತಾ ಇತ್ತು ಅಂತ. ಸಿಕ್ಕಾಪಟ್ಟೆ ಡಿಮ್ಯಾಂಡ್, ಸಿದ್ದರಾಮಯ್ಯನವ್ರು ಬರಲೇಬೇಕು, ನಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲೇಬೇಕು, ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಳ್ಳೇಬೇಕು ಅಂತೇಳಿ ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರ ಭಾಷಣವನ್ನು ಕೇಳಲಿಕ್ಕೆ ತುದಿಗಾಲ ಮೇಲೆ ಕಾಯ್ತಾ ಇರ್ತಾರೆ. ಹಾಗಾಗಿನೇ ಈಗ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಸಂಚರಿಸಿ ಸಿದ್ದರಾಮಯ್ಯನವರು ಕೂಡ ಪಕ್ಷದ ಪರವಾಗಿ, ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ. ಖಂಡಿತವಾಗಲೂ ಸಿದ್ದರಾಮಯ್ಯನವರ ಭಾಷಣದಲ್ಲಿ ಗ್ಯಾರಂಟಿಗಳ ಪ್ರಸ್ತಾಪ ಇರುತ್ತೆ. ಅದರ ಜೊತೆಗೆ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಗಳಂತರೂ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ವಿಧಾನಸಭೆ ಚುನಾವಣೆಯಲ್ಲೇ ಈ ರೀತಿಯಾಗಿ ಅವರು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಸ್ತ್ರವಾಗಿ ತೆಗೆದುಕೊಂಡಿದ್ದಾರೆ ಅಂತಂದರೆ ಇನ್ನು ಲೋಕಸಭೆ ಚುನಾವಣೆ ಸುಮ್ಮನೆ ಇರ್ತಾರಾ?
ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಬೋದು ಮತ್ತು ಪ್ರತಿಪಕ್ಷಗಳನ್ನು ಹಣಿಯುವಂಥ ಕೆಲಸ ಯಾವ ರೀತಿ ಕೇಂದ್ರ ಸರ್ಕಾರ ಮಾಡ್ತಿದೆ ಎಲ್ಲ ಅಂಶಗಳು ಕೇಂದ್ರ ಸರ್ಕಾರದ್ದು ಬಿಚ್ಚಿಡ್ತಾರೆ ಜನರ ಮುಂದೆ. ಅದೇ ಆಧಾರದ ಮೇಲೆ ಈಗ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಈ ಹಿಂದೆ ಇದ್ದಂಥ ವಾತಾವರಣಗಳಿಲ್ಲ, ಬದಲಾವಣೆ ಆಗಬೇಕು ಅಂಥೇಳಿ ಜನ ಬಯಸ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಬಂದಿದೆ, ಆಯ್ತಪ್ಪ ಇವ್ರಿಗೊಂದ್ಸರಿ ಅವಕಾಶ ಕೊಡೋಣ, ನೋಡೋಣ ಏನು ಬದಲಾವಣೆ ಮಾಡ್ತಾರೆ ಅಂತ. ನೋಡಿ, ಕೆಲವೊಬ್ರು ಹೇಳ್ತಾರೆ ಅಲ್ಲಿ ಕೇಂದ್ರದಲ್ಲಿ ನಾಯಕತ್ವ ನೋಡಿ ವೋಟ್ ಮಾಡ್ತಾರೆ ಅಂತ, ಬಟ್ ಈ ಬಾರಿ ಆ ಪರಿಸ್ಥಿತಿ ಉದ್ಭವ ಆಗಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಗ್ಯಾರಂಟಿಗಳು ಕೈ ಹಿಡಿದಿದ್ದಾವೆ ಜನರನ್ನು ಕರ್ನಾಟಕದಲ್ಲಿ.